पूरा ಐ ಲವ್ ಯು ಅನ್ನೊಂದ್ಸಲ ನಂಗೆ ನನ್ನಂತ ಒಳ್ಳೆ ಹುಡುಗ ಅಂತೂ ಎಲ್ಲಿ ಸಿಗಂಗಿಲ್ಲ. ಇವತ್ತು ಥಾರ್ ತಗೊಂಡು ಹೋಗುವ 20 ಅವಕಾಶ ಹೊಡಿಲೇ ತಮ್ಮ. ಇನ್ನೂ ಒಂದು 10-15 ಮಿನಿಟ್ಸಿಗೆ ರೀಚ್ ಆಗ್ತೀವಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಸಾವ್ಕಾಶ್. ಏ ಬಾಲೆ ಟೇಬಲ್ ಎತ್ತಿಡ್ಬಾ. ಇರ್ಲಿ ಬಾ. ಆಗಲೇ ಹೇಳ್ದಂಗ ಈ ನನ್ನ ಮಕ್ಕಳು ನನ್ನ ಮುಂದ್ಕೊಂತ ಇವ್ರು ಡಿಸ್ಕಸ್ ಮಾಡ್ತಾರ. ಈಗ ನೋಡಿದ್ರ ಆ ಟೇಬಲ್ ತೆಗೆದು ನಾ ಇಲ್ಲಿ ಇಡ್ಬೇಕಂತ. ಹೆಂಗೈತೆ ನನ್ನ ಬರ್ಡೇಗೆ ನಾನೇ ಕೆಲಸ ಮಾಡಿ ಶ್ಯಾಮೇನ್ ಹೊಡಿಸೋದಿದ್ರೆ ನನಗೆ ಹೇಳ್ಬಿಡ್ತಿದ್ರು. ಇಲ್ಲಿ ಬರೋಪ ಏನೋ ತಂದ್ರ ಇಲ್ಲಿ ಮಾಡ. ಏನ್ ಮಾಡ್ತಿ ಎಲ್ಲ ಹಾಕಂದಲ್ರಿ ಇದು ಯಾಕಂದಿದೆ. Thank you. ಎರಡು ಮಂದಿಗೆ ಬರೀ ಕಾಲ್ ಮುಗಿರಿ. ಪೂರಾ ಬಾಯ್ ಲೋಹಿತ್, ನಾಳೆ ಬೆಳಗ್ಗೆ ಬಾ. ಥ್ಯಾಂಕ್ ಯು ಸೊ ಮಚ್. ಐ ಲವ್ ಯು ಅನ್ನೊಂದ್ಸಲ ನಂಗೆ. ಐ ಲವ್ ಯು ಹಿಂಗೆ ಮಾಡಲಿ ಹಿಂಗೆ ಮಾಡಿ. ಥ್ಯಾಂಕ್ ಯು ನಡ್ರಿ ಹೋಗೋಣ ನಾವು. ನಡೀರಿ ಈಗ ಸಂಪತ್ತಿನ ರೂಮಿಗೆ ಹೋಗೋಣಂತ. ಊಟ ಆರ್ಡ್ರ್ ಮಾಡಿದ್ವಲ್ಲ ಅಲ್ಲೇ ಐತಿ, ಊಟ ಮಾಡೋಣಂತ. ಪಾರ್ಟಿ ಅಲ್ಲ ನಾಳೆ, ಇವತ್ತಿಲ್ಲ. ಅದು ಮಾಡಿದ್ರೆ ಇವ್ರು ಯಾರ ಮಾಡ್ಬೋದು. ನಾ ಅಂತೂ ಪಾರ್ಟಿ ಗಿಟಿ ಮಾಡೋಂಥ ಹುಡುಗ ಅಲ್ಲ. ಇವರ ಹಾಳಾಗಿದ್ದು ಹುಡುಗರು ಇವ್ರು ಯಾರ ಮಾಡ್ಬೋದು. ನನ್ನಂತ ಒಳ್ಳೆ ಹುಡುಗ ಅಂತೂ ಎಲ್ಲಿ ಸಿಗಂಗಿಲ್ಲ. ನೋಡ್ರಿ ಯಾರ ಏನ್ರ ಅಪ್ಲಿಕೇಶನ್ ಹಾಕೋರಿದ್ರೆ ಹಾಕ್ರಿ. ಮೊದ್ಲು ಅವಂಗ ಹಾಕ್ಬೇಕಂತ ನೋಡ್ರಿಪ್ಪ, ಅವಂಗ ಹಾಕ್ರಿ. ನಮ್ಮ ಹುಡುಗ ಎಷ್ಟು ಬರ್ಗೆಟ್ಟಾನಂತಂದ್ರೆ ನಿಮಗೆ ತಿಳಿಯಂತಿಲ್ಲ. ಫ್ರಸ್ಟ್ರೇಷನ್, ಅವ್ನ ಫ್ರಸ್ಟ್ರೇಷನ್ ನಿಮಗೆ ಯಾರಿಗ ಅರ್ಥ ಆಗತ್ತಿಲ್ಲ, ಹೇಳ್ಕೊಳಕ್ ಆಗಕತ್ತಿಲ್ಲ. ಅವ ಹೇಳಿದ್ ನಿಮ್ಗೆ ಅರ್ಥ ಆತಿಲ್ ಗೊತ್ತಿಲ್ಲ. 3 ಟ್ರಿಪ್ ನನ್ನ ಜೊತೆ ಅಡ್ಡಾಡಿದ ಅಂತವ. 3 ಸಲ ಹೇಳೇನ್ ನಾನು ಅಪ್ಲಿಕೇಶನ್ ಹಾಕ್ರಿ ಯಾರು ಅವ್ನ್ ಲೈಕ್ ಮಾಡೋರು ಇದ್ರಿ ಅಂದ್ರೆ ಅಂತಂದ. 3 ಟ್ರಿಪ್ ಆದ್ರೂ ಇನ್ನೂ ಒಂದು ಬಿದ್ದಿಲ್ಲ ಅಪ್ಲಿಕೇಶನ್ ಅಂತ ಹೇಳಂತಾನ. ನೀವು ಹಿಂಗ್ ಮಾಡೋದ್ರ ಸಂಬಂಧ ಇವತ್ತು ನಾ ಆಕ್ಚುಲಿ ಇವತ್ತು ಮುನ್ನಾರ್ನಾಗ ಇರ್ತಿದ್ದೇನೆ. ಇಷ್ಟೊತ್ತಿಗೆ ಇರ್ತಿದ್ವಿಲ್ಲೇ
ಇಷ್ಟೊತ್ತಿ ಮುನಾರ್ನಾಗ ಇದ್ದು ನನ್ನ ಬರ್ಡೇ ಕೇಕ್ ಕಟ್ ಮಾಡ್ತಿದ್ದೆ ನಾನು. ನನಗೊಂದು ಇಬ್ರು ಇದ್ರೆ ಹಾಕಂಗ. ಇವಂಗ್ ಮಾಕಾಕೋಬಿಡ್ರಿ, ಇವಂಗ ಆಲ್ರೆಡಿ ಹುಡುಗಿ ಅದಾಳ. ಇಲ್ಲ ಇವ ಹುಡುಗಿ ಆ ಲೆವೆಲಿಗೆ ಹುಡುಗಿ ಅದಾಳ ಅಂತಂದ್ರೆ ಇವ ನಾಳೆ ಮದುವೆ ಆದ್ರೂ ನಾವು ಯಾರು ಆಶ್ಚರ್ಯ ಪಡಂಗಿಲ್ಲ. ಇವಂಗ ಅಂತ ಹುಡುಗಿ ಅದಾಳ. ಇವಂಗ ಯಾರು ಹಾಕೋರಿದ್ರೆ ಹಾಕ್ರಿ. ನೀವು ಅವ್ಗೆ ಅಪ್ಲಿಕೇಶನ್ ಹಾಕಿಲ್ಲ ಅನ್ನೋದಕ್ಕೆ ಅವ್ನು ಇವತ್ತು ಟ್ರಿಪ್ ಕ್ಯಾನ್ಸಲ್ ಮಾಡಿದ. ಇಲ್ಲಾಂದ್ರೆ ಇವತ್ತು ಮುನಾರ್ನಾಗ ಇರ್ತಿದ್ದೆ. ಇರಲಿ, ಇವಂದು ಸೆಷನ್ ಮತ್ತೆ ಯಾವಾಗ ಇಟ್ಕೊಳ್ಳೋಣಂತ. ಇವತ್ತು ಸದ್ಯಕ್ಕೆ ನನ್ನ ಬರ್ಡೇ ಸೆಷನ್ ಐತಿ, ಇದನ್ನ ಮಾಡೋಣ. ಸಂಪದನ್ ರೂಮಿಗೆ ಹೋಗೋಣಂತ. ಮಾಡು ಆರಾಮ್ ಮಾಡು ಊಟ. ಬಾಯ್. ಎಲ್ಲರೂ ಮುಕ್ಕೊಂಬಿಟ್ರೆ ನಮ್ಮ ಮನೆಗೆ. ಟೈಮ್ 2:40 ಆಗೈತಿ. ಎಚ್ಚರ ಇರ್ತಾರೆ ಇನ್ನೂ ಅಂದ್ಕೊಂಡಿದ್ದೆ ನಾನು. ಮುಕ್ಕೊಂಬಿಟ್ರೆ ಎಲ್ಲರೂ. ಎಲ್ಲರೂ ಮುಕ್ಕೊಂಡ್ರ ಮನ್ಯಾಗ, ಯಾರೂ ಎಚ್ಚರಿಲ್ಲ. ಟೈಮು ಆಗೈತೆ ಬಿಡ. 2:45 ಆತಿ. ಒಳ್ಳೆ ಬಸ್. ಮತ್ತು ನಿದ್ದೆ ಹಂಗೇನು ಬಂದಿಲ್ಲ, ಬಟ್ ಒಂದು ಲೆಕ್ಕಕ್ಕೆ ನಿದ್ದೆನೂ ಬಂದೈತಿ. ಮಕ್ಕೋಬೇಕಾಗೈತಿ. ನಾಳೆ ಬೆಳಗ್ಗೆ ಮತ್ತೆ ಜಲ್ದಿ ಹೇಳ್ಬೇಕು ಎದ್ದು. ಅಂದ್ರೆ ಪ್ಲ್ಯಾನ್ಸ್ ಅಂತೂ ಏನಿಲ್ಲ. ಮೊದಲು ಪ್ಲ್ಯಾನ್ ಇತ್ತು ಎಲ್ಲರೂ ಅಡ್ಡಾಡಕ್ಕೆ ಹೋಗ್ಬೇಕು ಅನ್ನೋದು. ಸೊ ಏನು ಪ್ಲ್ಯಾನ್ ಇಲ್ಲ ಅನ್ನೋದಕ್ಕೆ ಅಟ್ಲೀಸ್ಟ್ ಗುಡಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ನಾಗ ಅದೇವಿ. ಶೆಟ್ಟಿ ಬಂದಾನ ಊರಿಂದ, ಆನಂದ್ ಬರ್ತಾನೆ ನಾಳೆ. ಸೊ ಮತ್ತು ಅವ್ರು ಬಂದಾರಲ್ಲ, ಖಾಲಿ ಇಲ್ಲೇನು ಡೈಲಿ ರೂಟೀನ್ ಅಂತರೂ ಇಲ್ಲೇ ಅಡ್ಡಾಡೋದಿದ್ದೇ ಇರ್ತೈತಿ. ಸೊ ಹಂಗಾಗಿ ಅದನ್ನೇನು ಮಾಡೋದು, ಗುಡಿಗೆ ಹೋಗೋಣ ಅಂತಂದು ಪ್ಲ್ಯಾನ್ ಮಾಡೀವಿ. ಬೆಳಗ್ಗೆ ಜಲ್ದಿ ಏಳಬೇಕು, ಅದು ಫಸ್ಟ್ ಥಿಂಗ್. ಬೆಳಗ್ಗೆ ಜಲ್ದಿ ಎದ್ದು ಅವ್ರನ್ನ ಗುಡಿಗೆ ಕರ್ಕೊಂಡು ಹೋಗಬೇಕು ಎಲ್ಲರೂ ಅಂತಂದು ಆ ಪ್ಲ್ಯಾನಾಗ ಅದೀವಿ. ನೋಡೋಣ ಬೆಳಗ್ಗೆ ಎಷ್ಟು ಲಗು ಹೇಳ್ತೀವಿ, ಎಷ್ಟು ಗುಡಿಗೆ ಹೋಗ್ತೀವಲ್ಲ ಅಂತಂದು. ಸದ್ಯಕ್ಕಂತೂ ಮಕ್ಕೊತೀನಿ. ಬೆಳಗ್ಗೆ ಎದ್ದು ನೋಡೋಣ ಏನಕ್ಕೈತಿ ಏನಿಲ್ಲ ಅಂತಂದು. ನಾಳೆ ಬೆಳಗ್ಗೆ ಮಾತು ಬ್ಲಾಗ್ ಕಂಟಿನ್ಯೂ ಮಾಡುವ. ಗುಡ್ ನೈಟ್. ಮಾರ್ನಿಂಗ್. ಎದ್ದು ಭಾಳ ಹೊತ್ತಾತ, ರೆಡಿ ಆಗೇನಿ ಮಸ್ತ್. ಎದ್ದಾಗಿಂದ ಬರೀ ಮೆಸೇಜಿಗೆ ರಿಪ್ಲೈ ಮಾಡೋದಾಗೈತಿ. ಇನ್ನೂ ಆದರೂ ಮುಗಿಯಾಗತ್ತಿಲ್ಲ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ನಮ್ಮ ಆನಂದ್ ಇನ್ನೂ ಬಂದಿಲ್ಲ. ಅವ್ನು ಏನು ಕತಿ ನನಗೆ ಇನ್ನೂ ಗೊತ್ತಿಲ್ಲ. ನಾನು ಹೋಗಿ ಈಗ ಶೆಟ್ಟಿಗೆ ಕರ್ಕೊಂಬರ್ಬೇಕು. ಕರ್ಕೊಂಬಂದು ಇಲ್ಲೇ ನಮ್ಮ ಮನೆ ನಾಷ್ಟ ಮಾಡ್ತೀವಿ. ಆಮೇಲೆ ಹೇಳಿದೆ ಅಲ್ಲ, ವಿ ಹ್ಯಾವ್ ಟು ಗೋ ಟು ಬೆಳಗಾವಿ. ಹೋಗೋಣಂತ. ಈಗ ಮೊದಲು ಶೆಟ್ಟಿಗೆ ಕರ್ಕೊಂಬರ್ತೀನಿ. ಆಮೇಲೆ ಮುಂದೆ ಏನೈತಿ ವಿಲ್ ಸಿ. ಆನಂದ್ ಬಂದ್ರೆ ಆನಂದನ ಕರ್ಕೊಂಡು ಹೋಗೋಣ, ಇಲ್ಲ ಅಂತ ಆನಂದನ ಬಿಟ್ಟು ಹೋಗೋಣಂತ. ಈಗ ಸದ್ಯಕ್ಕೆ ನಾವು ಹೋಗುವ. ಇವತ್ತು ಥಾರ್ ತೊಗೊಂಡು ಹೋಗುವ ಆಫ್ಟರ್ ಲಾಂಗ್ ಟೈಮ್. ಬಸ್ವನ್ನಾಗ ನೋಡ ಮೈ ತುಂಬ ಇವತ್ತು ಹೆಚ್ಕೊಂಡು. ಬೆಳಗ್ಗೆ 10 ಗಂಟೆಗೆ ಬಿಡು ಮುಖ ನೋಡ್ರಿ ನಮ್ದೆಲ್ಲಾರ್ದು. ಆಲ್ ಬಿಕಾಸ್ ಆಫ್ ದಿಸ್. ಇವ ಮಾಡಿದ್ದಕ್ಕೆ ಲೇಟ್ ಆಗೈತಿ. ಈಗ ಜಸ್ಟ್ ಬಂದ ನೀವ. ಟೈಮ್ ಎಷ್ಟಾಗೈತ್ಲಿ? ಓ ಮಡಿ ಇಲ್ಲಿ ಕಾಣ್ತೈತ್ನ. 2:42. ಬೆಳಗ್ಗೆ 10 ಗಂಟೆಗೆ ಬಿಡೋರಿದ್ವಿ ನಾವು. ಐತ್ ಬಾಲೆ ಕಾರ್ನಾಗ. ನೋಡ್ರಿ 60,000 ರೂಪಾಯಿ ಚಸ್ಮಾ ಹಾಕೊಂಡ. 60,000 ರೂಪಾಯಿ ನನಗೆ ಕೊಟ್ಟಿದ್ದ ಅಂತಂದ್ರೆ ತಾರಿಗೆ ನಾನು ಏನಾರ ಒಂದು ಮಾಡಿಫಿಕೇಶನ್ ಮಾಡಿಸ್ತಿದ್ದೆ. ಇವತ್ತು ನನ್ನ ಬರ್ಡೇ ಪಾರ್ಟಿ ಇವನ ಕೊಡಿಸ್ತಾನ. ಚಸ್ಮಾ ಅಡ ಇಡಕ್ ಬರ್ತಿದ್ದಾನೆ ಎಲ್ರ ಫುಲ್ ಜೋಶ್. ನೀ ಎಷ್ಟು ಹೊಡೆ ಅಂತಾನ? 120 ಅವಕಾಶ ಹೊಡಿಲೇ ತಮ್ಮ. ನಾವು ಮೊದ್ಲ ಬಾಜು ಕುಂದ್ರಂಗಿಲ್ಲ ಅಂತಂದ್ರೆ ಇವ್ ಅಣ್ಣ 120 130 ಹೊಡೆ ಅಂತ ಅವಕಾಶ ಹೊಡಿಲಿ. ಸುಮ್ಮನೆ ನೀನ ಇದಂತ ಅದು ಇದು ಗಾಡಿ ಹೊಡ್ಕೊಂಡ್ ರೀಲ್ಸ್ ನೋಡೋದು. ಇದ ಗುಡಿ ಇದು ನಮ್ಮ ಮನೆ ದೇವರು ಬಸವಣ್ಣನ ಗುಡಿ. ಡಿನ್ನರ್ ಮಾಡಕ್ಕೆ ಹೋಗೋಣ. ಡಿನ್ನರ್ ಇಷ್ಟೊತ್ತನ ಮನೆಗೆ ಬಂದು ರೆಡಿ ಆಗೇವಿ. ಡಿನ್ನರ್ ಮಾಡಕ್ಕೆ ಹೋಗೋಣಂತ. ಎಲ್ಲ ರೂಪಾಯಿ ಬಾಯ್ಸ್. 2 ಗಂಟೆ ಟೈಮ್ ಆದ್ರೂ ಇನ್ನೂ ಎದ್ದು ಹೇಳೋ ಅಂತಿಲ್ಲ ಇವ. 1 2 3 ಆತ್ಮಾನಂದನ 4 ಪವನನ 5 ಬಿಡೋಣ ಕೈ ಬಿಡು ಅಲ್ಲಿ.
ಅಲ್ಲೇ ಈಗ ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡಕತ್ತಾರ ಬಾರ್ ಅಂಡ್ ರೆಸ್ಟೋರೆಂಟ್ ಅದೆಲ್ಲ ಮಾಡಕ ಅವ್ರದ್ದು ಅವ್ರದ್ದು ಹೇಳಲಿಲ್ಲ. ಮಾಡಕ್ಕೆ 1000 ಜನ ಅದ್ರ ಅದು ಬಿಟ್ಬಿಡೆ. ನಿಂದೇನ್ ಸ್ಟೀಲ್ ಇಂಡಸ್ಟ್ರಿ ಐತ್ಲ ಭಾಳ ನನಗೆ ಗೊತ್ತಿಲ್ಲ ಅದೇ ಯು ಡೂ ಇಟ್ ಭಾಳ ಮಂದಿಗೆ ಗೊತ್ತಾತನ ಈಗ ಅದು ಆಲ್ಮೋಸ್ಟ್ 12,000 ಪೀಪಲಿಗೆ ಗೊತ್ತೈತಿ ಈಗ. ಮತ್ತೆ ನಾಟ್ ಲೈವ್ ಬ್ರೋ, ನಾಟ್ ಲೈವ್. ಸಬ್ಸ್ಕ್ರೈಬ್ ಮೀ ಆಲ್ರೆಡಿ ನಾಟ್ ಅಭಿ ನೋ ವಾಟ್ ಸೇ cheers. ಚಿಯರ್ಸ್. ಅಭಿಯಾನ್ ಬರ್ಡೇ ಇವತ್ತು. ಹ್ಯಾಪಿ ಬರ್ಡೇ ಅಭಿ. ಥ್ಯಾಂಕ್ ಯು ಸೊ ಮುಗೀತು ಬರ್ಡೇ. ಚಾರ್ಜರ್ ಇಲ್ಲ ಏನಿಲ್ಲ, ಸುಮ್ಮ ಮಕ್ಕೊಳ್ಳೋದೀವಿ. ತಡಿಯೋ ತಮ್ಮ, ಹಂಗ್ಯಾಕೆ ಮಾಡಂತಿ? ಗುಡ್ ನೈಟ್ ಗೈಸ್, ಗುಡ್ ನೈಟ್. ಆಯ್ತಪ್ಪ, ಹೋಗಪ್ಪ. ಬಾಯ್ ಬಾಯ್. ನಿದ್ದೆ ಇನ್ನೂ ಮುಗುದಿಲ್ಲ. ಮಕ್ಕೋಬೇಕು ಇನ್ನೊಮ್ಮೆ. ಕೋರಿಯಾಂಡ್ರ್ ಪಗ್ಲು ನಾನು ಮ್ಯಾಗಿ ಒಳಗೆ ಹಾಕೊಂಡು ತಿಂತೇನೆ. ಬೆಳಗ್ಗೆಯಿಂದ ತಿನ್ನೋದು ಬಿಟ್ರೆ ಏನೂ ಮಾಡಿಲ್ಲ. ಬೆಳಗ್ಗೆ ಬಾಯ್ಸ್ ಜೊತೆ ನಾಷ್ಟ, ಮನೆಗೆ ಬಂದಿನ ನಾಷ್ಟ, ಮಧ್ಯಾಹ್ನ ಊಟ, ಈಗ ಸಂಜೆ 5 ಗಂಟೆಗೆ ಐತಿ ಮತ್ತೆ ಮ್ಯಾಗಿ. ಹಾಂ ಕಳಿಸ್. ತಿನ್ನೋದು ಒಂದು ಬಿಟ್ಟು ಏನೂ ಮಾಡಿಲ್ಲ ಇವತ್ತು. ಈಗೂ ತಿಂತೇನೆ. ಎಲ್ಲ ಮುರಿದ ಬಿಟ್ಟು ಲೋಪ ಇವು. ಯಾರು ಮಾಡ್ಯಾರ ಇದನ್ನ? ಚಲೋ ಆಗೈತಿ. ಥ್ಯಾಂಕ್ ಯು. ರಿವ್ಯೂ. ಮ್ಯಾಂಗೋ ಸೀಸನ್ ಐತೆ ಅಂದ್ಕೊಳ್ಳೆ ನೋಡ್ರಿ, ಭಾಳ ಕಡಿಮೆ ತಂದುಬಿಟ್ಟಾರ ನಮ್ಮ ಮನೆ. ಎತ್ತಕ್ಕಾಗತ್ತಿಲ್ಲಪ್ಪ. ಯಪ್ಪ, ಮನೆ ಸುತ್ತಾರು ಗಾಡಿಯಾಗ ಇದನ್ನಂತ ನಾವು ಹೊರಗೆ ತೆಗಿಯಲ್ಲ. ಯಪ್ಪ, ಭಾಳ ಒಜ್ಜೈತಿ ಮ್ಯಾಂಗೋ. ಒಟ್ಟು ತಿಂದೇ ಇಲ್ಲ ಮೈನ. ನಾವು 4 ತಿನ್ನತ್ತೇವ್. ಇವತ್ತು ಫಸ್ಟ್ ತಿನ್ನತ್ತ. ಮ್ಯಾಂಗೋ ಸೀಸನ್ ಮುಗಿಯಾಕ ಬಂದರು. ಇನ್ನು ಪೂರ್ತಿ ಇರಾಗಿಲ್ಲಲ್ಲ ಅವಾಗ ಅಂತ ತೋರಿಸ್ಲಿ ಅದನ್ನು. ಈಗ ಏನು ಮಾಡೋಣ ಹೇಳಿ, ಡಿಸೈಡ್ ಮಾಡಿ. ತಾಲಿಪಟ್ಟಿ ಮಾಡೋಣ. ನಾಳೆ ಸೂಟಿ. ಸಂಜೆ ಇರ್ತಾನೆ. ಮ್ಯಾಂಗೋ ನಂಬರ್ 2. ಚಪಾತಿ ಮಾಡೋಣ ನಾಳೆ. ಆಯ್ತು ನೋಡೇನು. Into the finals. ಬಿತ್ತ ನೋಡ, ಈಗ ಬಿತ್ತ. ಹೋಗಿ ಮೊದ್ಲೇ ಸುಮ್ಬಿಡೆ ಸೀರಿಯಸ್ ಐತಿ. ಆಯ್ತು, ನಂದು ಕಡ್ಗ ಕೊಡು. ಓಕೆನಾ? ಏನಾದ ಪಾಪ? ಒಂದು ಜಿಬೋಜಿ ಮಂದಿ ಮಕ್ಕೊಂಡಿರ್ತಾರ. ಗುಡ್ ನೈಟ್ ಗೈಸ್. ನಮ್ಮ ಮನೆಯಾಗಿನವ್ರಿಗೆ ಹಂಗೆ ಸುಮ್ಮ ಲೈಟಾಗಿ ಕಾಡ್ಸಾಕತ್ತಿದ್ದೆ. ನಮ್ಮ ಪಪ್ಪ ಕಾಲ್ ಮಾಡಿಬಿಟ್ರು ಅವ್ರು. ಹಿಂಗೆ ನಮ್ಮ ಮನ್ಯಾಗ ಏನಾರ ಸ್ವಲ್ಪ ಕಾಡ್ಸಕತ್ತ ಬಿಟ್ರೆ ಪಪ್ಪಾಗ ಹಚ್ಚಿಬಿಡೋದು. ಇರಲಿ, ಬರ್ಡೇ ಮುಗೀತು, RCB ಮ್ಯಾಚ್ ನೋಡೋದು ಮುಗೀತು, ಬೆಳಗ್ಗಿಂದವರೆ ತಿನ್ನೋದು ಮಾಡಿನ ಅದು ಮುಗೀತು. ಮಕ್ಕೋಬೇಕೀಗ. ನಿದ್ದೆ ಬರಂತೈತಿ. ನಿನ್ನೆ ಅಂತೂ ನಿದ್ದೆ ಕರೆಕ್ಟ್ ಆಗಿಲ್ಲ. ಇವತ್ತು ನಿದ್ದೆ ಬರಂತೈತಿ, ಮಲ್ಕೋಬೇಕು. ಇವತ್ತಿಂದ ನಂದು ಬೆಡ್ ಇಲ್ಲಿ ಹೋಮ್ ಥಿಯೇಟ್ರ್ ಒಳಗೆ. ಯಾಕಂತಂದ್ರೆ ಮನೆ ಲಾಸ್ಟ್ ಮಗ, ಸಣ್ಣ ಹುಡುಗ. ನಂದು ರೂಮು ಬೇರೆದು, ಅಂದ್ರೆ ಮನೆ ತುಂಬ ಮಂದಿ ಅದಾರ ಬಿಡು. ಎಲ್ಲರೂ ನಮ್ಮ ಮಾಮ ಅವರು ಇವರೆಲ್ಲರೂ ಭಾಳ ಮಂದಿ ಗೆಸ್ಟ್ ಅದಾರ.
ಆಬ್ವಿಯಸ್ಲಿ ಸಣ್ಣ ಹುಡುಗ ನಂದ ರೂಮ್ ಎಲ್ಲರಿಗೂ ಇರಲಿ ಇನ್ನೊಂದು ಸ್ವಲ್ಪ ದಿವ್ಸ. ಈಗ ಸದ್ಯಕ್ಕಂತೂ ಇವತ್ತು ಇದು ನನ್ನ ರೂಮ್, ಬೆಡ್ ಅಂತೂ ನೋಡಿದ್ರಿ. ಈಗ ಮಕ್ಕೊಳಕ್ಕೆ ಹೋಗ್ತೇನಂತ ಮಲಗುವ. ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಮುಗಿಸುವ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತಾನಂತ. ಬಾಯ್ ಬಾಯ್.